ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಸೋನಾಲಿಕಾ ಟೈಗರ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ. ಸಿಂಗಲ್ ಓನ್ ಗಾಡಿ 2023 ಮಾಡಲಾಗಿರುತ್ತೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೇನಾದರೂ ಗಾಡಿ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇಂದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರಿಗೂ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಆಗ ಫೇಸ್ಬುಕ್ ಕಡೆಯಿಂದ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಫೋಟೋಸ್ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಗೆ. ಸರ್, ಅದು ಸೋನಾಲಿಕಾ ಟೈಗರ್ ಗಾಡಿ. ಸೋನಾಲಿಕಾ ಟೈಗರ್. ಹಾಂ. ಓಕೆ. ಮಾಡಲು 2023. ಓನರು ಓನರು ಫಸ್ಟ್ ಪಾರ್ಟಿ ಇದೆ. ಓಕೆ. 690 ಗಂಟೆ ಓಡಿದೆ. 52 HP ಬರುತ್ತೆ ಅದು. ಅಂದರೆ ಟೂ ವೀಲ್ ಡ್ರೈವಾ? ಹಾಂ, 2 ವೀಲ್ ಡ್ರೈವ್ ಅದು. ಓಕೆ. 52 HP. ಹಾಂ, 52 HP ಕೆಟಗರಿ ಬರುತ್ತೆ. ಓಕೆ. ಇನ್ಸೂರೆನ್ಸ್ ಸರ್? ಹಾಂ, ಇನ್ಸೂರೆನ್ಸು 1 ಇಯರ್ದು ಹಾಕ್ಬಿಡ್ತೀವಿ ನಾವೇ. ಓಕೆ. ಟೈರ್ ಹೆಂಗಿದೆ ಮುಂದೆಯಿಂದ? ಹಾಂ, ಟೈರ್ ಗೀರ್ ಎಲ್ಲ 80% ಅದಾವೆ. ಗಾಡಿ ಎಲ್ಲ ಫುಲ್ ಕಂಡೀಷನ್ ಇದೆ. ಏಸಿಂಗ್ ಟೈರ್ ಇದೆ. ಬೇರೆ 681 ಗಂಟೆನ ಓಡಿದೆ ಅದು. ಗಾಡಿ ಫುಲ್ ಕಂಡೀಷನ್ ಇದೆ. ಓಕೆ. ಗಾಡಿ ಇಂಜಿನ್ ಒಂದೇನಾ? ಹಾಂ, ಇಂಜಿನ್ ಒಂದೇ ಸರ್. ಟಾಪ್ ಏನು ಇರಲ್ಲ ಇದಕ್ಕೆ. ಪರ್ ಇದೆ. ಓಕೆ. ಇಂಜಿನ್ ಒಂದು ಫುಲ್ ಗುಡ್ ಕಂಡೀಷನ್ನೇ ಐತಿ. ಓಕೆ. ಅಂದರೆ ಈ ತೊಗೊಳೋರಿಗೆ ಯೂಸ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ? ಹಾಂ, ಯೂಸ್ ಮಾಡ್ಬೋದು. ಓಕೆ. ಈಗ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ವಾ ಸರ್? ಹಾಂ, ಫೈನಾನ್ಷಿಯಲ್ ಎಲ್ಲ ಕ್ಲಿಯರ್ ಆಗಿದೆ. NOC ಬೈ ಹ್ಯಾಂಡ್ ಇದೆ. ಯಾರು ತಗೊಂತಾರೋ ಅವರು ಬೇಕಾದ್ರೆ ವೇಟ್ ಮಾಡ್ತೀವಂತೆ. ಲೋನ್ ಇದೆ. ಮತ್ತು ಅವರು ಅರ್ಜೆಂಟ್ ಅನ್ನಂಗಿದ್ರೆ ಕ್ಯಾಶಲ್ಲಿ ಇದು ಮಾಡ್ಕೊಂಡು ಅವ್ರ ಹೆಸರು ಆದ್ಮೇಲೆ ಬೇಕಾದ್ರೆ ಅವರು 80% ಲೋನು ಮಾಡ್ಕೋಬೋದು. ಓಕೆ. ಅಂದರೆ ನೀವು ಹೇಳಿದ ರೇಟಲ್ಲಿ 80% ಲೋನ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡ್ಬೇಕು ಲೋನಿಗಾದರೆ? ಹಾಂ, ಲೋನಿಗಾದರೆ ವೇಟ್ ಮಾಡಬೇಕು. ಅವರು ಮಾಡ್ಕೊಂತೀವಿ ಅಂದರೆ ನಾವು ಕ್ಯಾಶ್ ಕೊಟ್ಟು ಅವ್ರ ಹೆಸರು ನಾವು CC ಕೊಡ್ತೀವಿ. ಬೇಕಾದ್ರೆ ಅವ್ರ ಹೆಸರು ರಿಜಿಸ್ಟರ್ ಆದಮೇಲೆ ಲೋನ್ ಮಾಡ್ಕೋಬೋದು. ಓಕೆ. ಈ ಗಾಡಿಗೆ ಎಷ್ಟಾಗ್ಬೋದು ಸರ್ ಲೋನು? ಆಗುತ್ತೆ ಸರ್. ಇದು 4.5 ತನಕನ ಆಗುತ್ತೆ ಗಾಡಿ ಮಟ್ಟಿಗೆ. 23 ಮಾಡಲು. ಎಲ್ಲ ಗುಡ್ ಕಂಡೀಷನ್ ಇದೆ. ಆಗುತ್ತೆ 4.5 ತನಕನ ಆಗುತ್ತೆ. ಅವ್ರ ಸಿವಿಲ್ ಮೇಲೆ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಈಗ ಗಾಡಿ ಏನು ಹೇಳ್ತಾರೆ ರೇಟು? ಅದು ನಿಮಗೆ ಗಾಡಿ ಬಂದುಬಿಟ್ಟು 5.30 ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆನೂ ಮಾಡಿಕೊಡ್ತೀವಿ ಹತ್ರ ಬಂದರೆ ಕಸ್ಟಮರ್ ಬಂದು. ಓಕೆ. 5.30 ಹೇಳ್ತೀರಾ? ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. ಅದೇ 5.30 ಹೇಳ್ತೀರಾ? ಬಂದಾಗ ಇನ್ನೂ ಕಡಿಮೆ ಆಗುತ್ತೆ? ಹಾಂ, ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. ಕ್ಯಾಶ್ ಬಂದರೆ ಅದರಲ್ಲಿ ನೋಡಿ ಮಾಡಿಕೊಡ್ತೀವಿ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ ಸರ್? ಹಾಂ, ಇದೆನ್ರಿ. ಗಾಡಿ ಇರೋದೆಲ್ಲಿ ಸರ್ ಇದು? ಇದು ಗಾಡಿ ದಾವಣಗೆರೆಯಲ್ಲಿ ಇದೆ ರೀ. ದಾವಣಗೆರೆ. ಹ್ಞೂ. ಓಕೆ.